Hello everyone. Let us see question number 11th B. The potential difference between 2 points is 1 volt. Mention the meaning of this statement. Okay. See here, the potential difference between 2 points. This is positive part of battery and this is negative part of battery, and potential difference is 1 volt. What is the meaning of this statement ಅಂತ ಕೇಳಿದ್ದಾರೆ. That is 1 joule is the work done in bringing 1 coulomb of charge from one point to another between the ends of a conductor. 1 joule is the work done in bringing 1 coulomb of charge from one point to another between the ends of conductor. ಅದನ್ನ ಏನಂತ ಹೇಳ್ತೀವಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಈಗ ಇಫ್ ಐ ಹ್ಯಾವ್ ಅ ಟ್ರಕ್, ನಾವೇನ್ ಅನ್ಕೊಳ್ಳೋಣ, ನನ್ನ ಹತ್ರ ಒಂದು ಟ್ರಕ್ ಇದೆ, ಸರಿನಾ? ನಾನೀಗ ಇದನ್ನ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ತಗೊಂಡು ಹೋಗ್ಬೇಕು. ಇಲ್ಲಿ ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ಅನ್ನ ಏನಂತ ಅನ್ಕೊಳ್ಳೋಣ, ಬ್ಯಾಂಗ್ಳೂರ್ ಟು ಮೈಸೂರ್ ಅಂತ ಅನ್ಕೊಳ್ಳೋಣ. ಬ್ಯಾಂಗ್ಳೂರ್ ಟು ಮೈಸೂರ್. ನಾನೀಗ ಬ್ಯಾಂಗ್ಳೂರ್ ಟು ಮೈಸೂರು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಏನಿದೆ, ನಂದು ಒಂದು ಪ್ಯಾಕೇಜ್ ಇದೆ, ಸರಿನಾ? ದಟ್ ಈಸ್ ನಥಿಂಗ್ ಬಟ್ 1 joule. ನಾವು ಈಗ ನಾನು ಆ ಟ್ರಕ್ ಏನಿದೆ ಅದರಲ್ಲಿ ನಂದು ಒಂದೇ ಪಾರ್ಸಲ್ ಇರೋದು, ಅದನ್ನ ಬ್ಯಾಂಗ್ಳೂರ್ ಟು ಮೈಸೂರ್ ಇಲ್ಲಿ ಕಳಿಸಿದ್ದೀನಿ. ಈಗ ಏನಾಗಿದೆ, ದಟ್ 1 ಕೂಲಂಬ್ ಏನಿದೆ, ನಾನು ಟ್ರಕ್ ಹೆಸರು ಏನ ಇಟ್ಟಿದ್ದೀನಿ, ಕೂಲಂ ಅಂತ ಇಟ್ಟಿದ್ದೀನಿ. ಟ್ರಕ್ ನೇಮ್ ಏನು, ಕೂಲಂ. ಅಂಡ್ ಆ ಪಾರ್ಸಲ್ ಹೆಸರು ಏನಿದೆ, ಜೂಲ್ ಅಂತ ಇಟ್ಟಿದ್ದೀನಿ. ಇಟ್ ಈಸ್ ನಥಿಂಗ್ ಬಟ್, ಈ ಬ್ಯಾಂಗ್ಳೂರಿಂದ ಮೈಸೂರಿಗೆ ಟ್ರಕ್ ಹೋಗಿದೆ ಎಷ್ಟು, ವಿತ್ ಓನ್ಲಿ 1 ಪಾರ್ಸಲ್, 1 joule. 1 joule ಎನರ್ಜಿ ಏನು ಆಗಿದೆ ಅಲ್ಲ, ಆ ರೀತಿ ಹೇಳಬಹುದು. ಸೊ ಇಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ 1 joule ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ 1 coulomb ಆಫ್ ಚಾರ್ಜ್ ಫ್ರಮ್ one point to another between the ends of conductor. ಅದನ್ನ ಏನಂತ ಕರಿತೀವಿ, ಇಲ್ಲಿ potential difference is 1 volt ಅಂದ್ರೆ meaning. If I say potential difference, we know that in domestic electric wires the potential difference in India is 220 volt ಅಲ್ವಾ? ಹಾಗಿದ್ರೆ ಇದ್ರ ಮೀನಿಂಗ್ ಏನು, ಇಲ್ಲಿ 1 ಇದ್ದಲ್ಲಿ 220 ಹಾಕಿ. 220 joule is the work done in bringing 1 coulomb of charge from one point to another between the ends of a conductor ಅಂತ ಹೇಳ್ತೀವಿ. ಅಂದ್ರೆ ಸೇಮ್, ಇಲ್ಲಿ ಟ್ರಕ್ ಎಷ್ಟಿದೆ, ಒಂದೇ ಟ್ರಕ್ ಇದೆ, ಬಟ್ ದಿಸ್ ಟೈಮ್ ನಾನು ಎಷ್ಟು ಪ್ಯಾಕೇಜಸ್ ಅನ್ನ ಇಟ್ಟಿದ್ದೀನಿ ಅಂದ್ರೆ ಅದರಲ್ಲಿ 220 ಅನ್ನ ಇಟ್ಟಿದ್ದೀನಿ. ಸೊ ಬೆಂಗಳೂರಿಂದ ಮೈಸೂರಿಗೆ ಹೋಗಿರೋದು ಒಂದೇ ಟ್ರಕ್, ಆದ್ರೆ ಅದ್ರೊಳಗೆ ಇದ್ದಿದ್ದೆಷ್ಟು, 220 ಪ್ಯಾಕೇಜಸ್. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ state that the potential difference between 2 points is dash volt ಅಂತ ಕೊಟ್ಟಾಗ ನಾವು ಅದನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡಬಹುದು, ಸರಿನಾ? ಇಲ್ಲಿ ಏನ್ ಕೇಳಿದ್ದಾರೆ, 1 volt ಅಂತ ಕೊಟ್ಟಿದಾರಲ್ಲ. ಸೊ 1 joule is the work done in bringing 1 coulomb of charge from one point to another between the ends of a conductor.